ಇದು ಟಪಲ್ ಸೆಕ್ಷನ್ ಅವರ ಲಾಗಿನ್ನು. ಅವರು ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಹಾಕಿದ ತಕ್ಷಣವೇ ನೆಕ್ಸ್ಟ್ ಅಂತ ಕೊಟ್ಟರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಈ ಫೈಲ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಫೈಲ್ ಇನ್ಬಾಕ್ಸ್ ಅನ್ನೋದು ಡಿಫಾಲ್ಟ್ ಆಗಿನೇ ಲಾಗಿನ್ ಆಗುತ್ತೆ. ಒಂದು ವೇಳೆ ಮಲ್ಟಿಪಲ್ ಸೆಕ್ಷನ್ ಇತ್ತು ಅಂತಂದರೆ ಅವ್ರ ನೇಮ್ ಮೇಲೆ ಕ್ಲಿಕ್ ಮಾಡಿದರೆ ಇವರು ನೋಡಿ ADM ಮತ್ತು ಟಪಲ್ ಸೆಕ್ಷನ್ ಎರಡಿದೆ. ಇದು ಡಿಫಾಲ್ಟ್ ಆಗಿ ಪ್ರೈಮರಿ ಪೋಸ್ಟು ADM ಆಗಿರೋದ್ರಿಂದ ಲಾಗಿನ್ ಆದ ತಕ್ಷಣ ADM ಅನ್ನೋ ಸೆಕ್ಷನ್ ಓಪನ್ ಆಗಿ ಲಾಗಿನ್ ಆಗುತ್ತೆ. ಒಂದು ವೇಳೆ ಸಿಂಗಲ್ ಇದ್ದರೆ ಅದು ಏನು ಸಿಂಗಲ್ ಸೆಕ್ಷನ್ ಇರುತ್ತೋ ಅದು ಒಂದೇ ಓಪನ್ ಆಗುತ್ತೆ. ಮಲ್ಟಿಪಲ್ ಸೆಕ್ಷನ್ ಇದ್ದರೆ ಮಾತ್ರ ಈ ಥರ ನೇಮ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಸೆಕ್ಷನ್ ಚೇಂಜ್ ಮಾಡ್ಕೋಬೇಕು. ಈಗ ಯಾವುದೇ ಒಂದು ಆಫೀಸಲ್ಲಿ ಈ ಆಫೀಸ್ನ ಇಂಪ್ಲಿಮೆಂಟೇಷನ್ ಆದಮೇಲೆ ಯಾವ ಥರ ವರ್ಕ್ ಮಾಡಬೇಕು ಅಂತ ಅಂದರೆ, ಮುಂಚೆ ಮ್ಯಾನುವಲಿ ಯಾವ ಥರ ವರ್ಕ್ ಮಾಡ್ತಾ ಇರ್ತೀರಾ, ಫಸ್ಟ್ ಒಂದು ಟಪಲ್ ಬರುತ್ತೆ, ಅದನ್ನು ಟಪಲ್ ಸೆಕ್ಷನ್ ಅವ್ರು ತೊಗೊಂಡು ಕನ್ಸರ್ನ್ ಕೇಸ್ ವರ್ಕರ್ ಅವ್ರಿಗೆ ಅದನ್ನು ಕೊಡ್ತಾರೆ. ಆ ಕನ್ಸರ್ನ್ ಕೇಸ್ ವರ್ಕರು ಫೈಲ್ನ ಪುಟಪ್ ಮಾಡಿಬಿಟ್ಟು ಅವರ ಹೆಡ್ ಆಫ್ ದ ಅಥಾರಿಟಿ, ಯಾರು ಸೈನಿಂಗ್ ಅಥಾರಿಟಿ ಇರ್ತಾರೋ ಅವ್ರಿಗೆ ಕಳಿಸ್ಕೊಟ್ಟು ಅಲ್ಲಿಂದ ಸೈನ್ ಆಗಿ ಮತ್ತೆ ವಾಪಸ್ಗೆ ಕೇಸ್ ವರ್ಕರಿಗೆ ಬರುತ್ತೆ. ಅದೇ ಪ್ರೊಸೆಸ್ನ ಈಗ ಆನ್ಲೈನಲ್ಲಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ಟಪಲ್ ಸೆಕ್ಷನನ್ನು ನಾವು ಓಪನ್ ಮಾಡ್ಕೊಂಡ್ವಿ. ಇಲ್ಲಿ ಏನು ಟಪಲ್ ಬಂದಿರುತ್ತಲ್ವ ಅದನ್ನು PDF ಫಾರ್ಮೆಟಲ್ಲಿ ಸೇವ್ ಮಾಡಿ ಇಟ್ಕೊಂಡಿರಬೇಕು. ಅದನ್ನು ಆನ್ಲೈನಲ್ಲಿ ಯಾವ ಥರ ಜನ್ರೇಟ್ ಮಾಡಬೇಕು ಅಂದರೆ ಇಲ್ಲಿ ರಿಸಿಪ್ಟ್ ಮುಂದ್ಗಡೆ ಕ್ರಿಯೇಟ್ ಅಂತ ಇದೆ ನೋಡಿ, ಇದನ್ನಾದರೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಇಲ್ಲಿ R ಅಂತಂದು ರಿಸಿಪ್ಟ್ ಅಂತ ಇದೆ ನೋಡಿ, ಇದರಲ್ಲಿ ಬ್ರೌಸ್ ಆ್ಯಂಡ್ ಡೈರೈಸ್ ಸಬ್ ಆಪ್ಷನ್ ಎಲೆಕ್ಟ್ರಾನಿಕ್ ಅಂತ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿಕೊಂಡ್ರು ಈ ಪೇಜ್ಗೆ ಬರುತ್ತೆ. ಇಲ್ಲಿ ಅಪ್ಲೋಡ್ ಅಂತಂದು ಹೇಳಿ ಕ್ಲಿಕ್ ಮಾಡಿ ಆ ಟಪಲ್ನ ಫಸ್ಟ್ ಇಲ್ಲಿ ಅಪ್ಲೋಡ್ ಮಾಡ್ಕೋಬೇಕು. ಇಲ್ಲಿ ಅಪ್ಲೋಡ್ ಮಾಡ್ಕೊಂಡಾದ್ಮೇಲೆ ಆ ಟಪಲ್ಲು ನಿಮಗೆ ಪ್ರಿವ್ಯೂ ಆಗುತ್ತೆ. ಒಂದು ವೇಳೆ ರಾಂಗ್ ಟಪಲ್ ಏನಾದ್ರು ನೀವು ಅಪ್ಲೋಡ್ ಮಾಡಿದರೆ ಇದನ್ನು ರಿಮೂವ್ ಅಂತಂದು ಹೇಳಿ ಕ್ಲಿಕ್ ಮಾಡಿ ಓಕೆ ಅಂತ ಕೊಟ್ಟರೆ ಅದು ರಿಮೂವ್ ಆಗುತ್ತೆ. ಆಮೇಲೆ ಮತ್ತೆ ಅಪ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕರೆಕ್ಟ್ ಆಗಿರ್ತಕ್ಕಂಥ ಟಪಲನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಫಾರ್ಮ್ಸ್ ಆಫ್ ಕಮ್ಯುನಿಕೇಷನಲ್ಲಿ ಬಂದಿರತಕ್ಕಂಥ ಲೆಟರು ಯಾವ ಥರದ್ದು ಅಂತಂದು ಹೇಳಿ ಕೊಡಬೇಕು. ಅಂದರೆ ಬಂದಿರತಕ್ಕಂಥ ಲೆಟರು ಏನು ಗೈಡ್ಲೈನ್ಸಾ, ಮೀಟಿಂಗ್ ನೋಟಿಸಾ, ಅಥವಾ ಆಫೀಸ ಮೆಮೊರೆಂಡಮ್ಮ, ನೋಟಿಫಿಕೇಷನ್ನ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಒಂದು ವೇಳೆ ನಾರ್ಮಲ್ ಲೆಟರ್ ಆದರೆ ಲೆಟರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಯಾವ ಲ್ಯಾಂಗ್ವೇಜಲ್ಲಿ ಬಂದಿದೆ ಲೆಟರು. ಅದಾದಮೇಲೆ ಮಿನಿಸ್ಟ್ರಿಯಲ್ಲಿ ಇಲ್ಲಿ ಡಿಫಾಲ್ಟಾಗಿ ಅದರ್ಸ್ ಅಂತ ಒಂದೇ ಇರುತ್ತೆ, ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೇಮ್ ಆ್ಯಂಡ್ ಡೆಸಿಗ್ನೇಷನ್ ಅಂತ ಇದೆ. ಸಪೋಸ್ ಏನಾದ್ರು ಏನು ಅಪ್ಲೋಡ್ ಮಾಡಿದ್ರಲ್ವ ಆ ಲೆಟರು ಅಥವಾ ಟಪಾಲು, ಆ ಲೆಟರು ಪಬ್ಲಿಕ್ ಕೊಟ್ಟಿದ್ರೆ ನೇಮ್ ಆ್ಯಂಡ್ ಅಡ್ರೆಸ್ ಹಾಕಬೇಕು. ಒಂದು ವೇಳೆ ಗೌರ್ಮೆಂಟ್ ಆಫೀಸಿಂದ ಬಂದಿದ್ರೆ ಅದು ಯಾವ ಆಫೀಸಿಂದ ಬಂದಿದೆ ಅವರ ಡೆಸಿಗ್ನೇಷನು ಮತ್ತು ಅಡ್ರೆಸ್ಸನ್ನು ಹಾಕ್ಕೋಬೇಕು. ಇಲ್ಲಿ ಡೆಪ್ಟಿ ಡೈರೆಕ್ಟರ್ ಅವ್ರ ಕಡೆಯಿಂದ ಬಂದಿದೆ. ಅದು ಆರ್ಗನೈಸೇಷನ್ ಬಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿದ್ದರಿಂದ BCWD ಅಂತ ಹಾಕಿದ್ದೀನಿ. ಅಡ್ರೆಸ್ ಬಳ್ಳಾರಿ ಆಫೀಸ್ ಆಗಿಂದ ಅಡ್ರೆಸ್ ಅಂತ ಹಾಕಿದ್ದೀನಿ. ಇಲ್ಲಿ 10 ಕ್ಯಾಟಗರೀಸ್ ಇದೆ. ಇಲ್ಲೇನು ಅಪ್ಲೋಡ್ ಮಾಡಿದ್ದೀರಲ್ವ ಈ ಲೆಟರು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದೇನೆ, RTಗೆ ಸಂಬಂಧಪಟ್ಟಿದ್ದ ಅಥವಾ ಏನಾದ್ರು ಪ್ರಾಜೆಕ್ಟ್ ವರ್ಕಿಗೆ ಸಂಬಂಧಪಟ್ಟಿದ್ದ, ಸರ್ವಿಸ್ ಮ್ಯಾಟರ್, ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿನ, ಕೋರ್ಟ್ ಕೇಸ, ಲೋಕಾಯುಕ್ತ ಕೇಸ ಅಥವಾ ಪಬ್ಲಿಕ್ ಗ್ರಿವೆನ್ಸಸ್ ಯಾವುದು ಅಂತ ಸೆಲೆಕ್ಟ್ ಮಾಡ್ತೀವಿ. ಒಂದು ವೇಳೆ ಇನ್ನು 9 ವಿಷಯಗಳು ಅಲ್ಲ ಅಂತ ಅಂದರೆ 10th one 10ನೇದು ಇರುತ್ತಲ್ವ ಅದರ್ಸ್ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಸಬ್ಜೆಕ್ಟು ಈ ಟಪಾಲಲ್ಲಿ ಏನು ವಿಷಯ ಇರುತ್ತೋ ಅದನ್ನು ನೀವು ಇಲ್ಲಿ ಹಾಕಬೇಕು. ಕನ್ನಡದಲ್ಲಿ ಟೈಪ್ ಮಾಡಬೇಕು ಅಂತಂದರೆ ನುಡಿ 6 ಕಂಪಲ್ಸರಿಯಾಗಿರಬೇಕು. ಎಸ್ ಸರ್. ಈ ಥರ ನೀವು ಬೇಕು ಅಂತಂದರೆ ನುಡಿ 6ನ ಓಪನ್ ಮಾಡ್ಕೊಂಡು ಕನ್ನಡದಲ್ಲಿ ಬೇಕಾದ್ರೆ ಟೈಪ್ ಮಾಡ್ಕೋಬೋದು. ಇಲ್ಲಿ ಎನ್ಕ್ಲೋಸರ್ಸ್ ಅಂತಂದೇಳಿ ಇದೆ. ಎನ್ಕ್ಲೋಸರ್ಸ್ ಅಂತ ಅಂದರೆ ಇಲ್ಲಿ ಪೇಜಸ್ ಗಟ್ಟಲೆ ಬಂದರೆ ಎಷ್ಟು ಬೇಕಾದ್ರೂ ಸ್ಕ್ಯಾನ್ ಮಾಡಿ ಹಾಕ್ಬೋದು, ಅಪ್ ಟು 50 MB. ಒಂದು ವೇಳೆ ಬುಕ್ಕು ಅಥವಾ ಸ್ಪೈರಲ್ ಬೈಂಡಿಂಗ್ ಆ ಥರ ಏನಾದ್ರು ಬುಕ್ಗಳು ಬಂದರೂ ಹಾರ್ಡ್ ಡಿಸ್ಕ್ ಬಂತು ಆ ಥರ ಅಂತಂದರೆ ಅದಿಷ್ಟನ್ನು ಸ್ಕ್ಯಾನ್ ಮಾಡಿ ಹಾಕೋಕ್ಕಾಗಲ್ಲ ಅಂದಾಗ ಓನ್ಲಿ ಕವರಿಂಗ್ ಲೆಟರ್ ಮಾತ್ರ ಸ್ಕ್ಯಾನ್ ಮಾಡೋಕ್ಕೆ ಇಲ್ಲಿ ಎನ್ಕ್ಲೋಸರ್ಸಲ್ಲಿ ಮೆನ್ಷನ್ ಮಾಡಿ ಕವರಿಂಗ್ ಲೆಟರ್ ಆನ್ಲೈನಲ್ಲಿ ಕನ್ಸರ್ನ್ ಕೇಸ್ ಬುಕ್ಕಿಗೆ ಕಳಿಸ್ಕೊಡ್ಬೇಕು. ಎನ್ಕ್ಲೋಸರ್ಸಲ್ಲಿ ಮೆನ್ಷನ್ ಮಾಡಿರುತ್ತೆ ಮ್ಯಾನ್ಯುವಲಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಇದು ಪರ್ಸನಲೈಸೇಷನ್ ಅಕ್ನಾಲೆಜ್ಮೆಂಟ್ ಅಂತ ಇದೆ ಅಲ್ವಾ, ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ಪಬ್ಲಿಕ್ಕಿಗೆ ಏನು ನೀವು ರಿಸೀವ್ಡ್ ಕಾಪಿ ಕೊಡ್ತೀರಲ್ಲ ಅದು ಇಲ್ಲಿ ಆನ್ಲೈನಲ್ಲಿ ಜನ್ರೇಟ್ ಆಗುತ್ತೆ. ಅದನ್ನೇ ಪ್ರಿಂಟ್ಔಟ್ ತೆಗೆದು ನೀವು ಪಬ್ಲಿಕ್ಕಿಗೆ ಕೊಡ್ಬೋದು.
ಇಲ್ಲಿ 3 ಆಪ್ಷನ್ ಇದೆ. ಜನರೇಟ್ ಅಂತ ಅಂದರೆ ಏನಾಗುತ್ತೆ, ಟಪಾಲ್ ಜನರೇಟ್ ಆಗಿ ನಿಮ್ಮ ಲಾಗಿನಲ್ಲಿ ಅಂದರೆ ಟಪಾಲ್ ಸೆಕ್ಷನ್ ಅವ್ರ ಲಾಗಿನಲ್ಲಿ ಕ್ರಿಯೇಟೆಡಲ್ಲಿ ಸೇವ್ ಆಗುತ್ತೆ. ಜನರೇಟ್ ಆ್ಯಂಡ್ ಸೆಂಡ್ ಅಂತಂದರೆ ಟಪಾಲು ಜನರೇಟ್ ಆಗಿ ನೆಕ್ಸ್ಟು ಯಾರಿಗೆ ಕಳಿಸ್ಬೇಕು ಅನ್ನೋ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಜನರೇಟ್ ಆ್ಯಂಡ್ ಕಾಪಿ ಅಂತ ಅಂದರೆ ನಿಮಗಿಲ್ಲಿ ಒಂದು ಕಾಪಿ ಕ್ರಿಯೇಟ್ ಆಗುತ್ತೆ, ಬಟ್ ಈ ಪೇಜ್ ಹಿಂಗೆ ಇರುತ್ತೆ. ಅದು ಎಲ್ಲಿ ಕ್ರಿಯೇಟ್ ಆಗಿರುತ್ತೆ ಅಂದರೆ ಕ್ರಿಯೇಟೆಡಲ್ಲಿ ಸೇವ್ ಆಗಿರುತ್ತೆ. ನಿಮಗೆ ಇದೇ ಸೇಮ್ ಟಪಾಲು 2 ಕಾಪಿ ಬೇಕು ಅಂತಂದರೆ ಒಂದು ಸಲ ಜನರೇಟ್ ಆ್ಯಂಡ್ ಕಾಪಿ ಅಂತ ಕ್ಲಿಕ್ ಮಾಡಿದ್ರೆ ಒಂದು ಸೇವ್ ಆಗಿರುತ್ತೆ, ಇನ್ನೊಂದು ಸಲ ಜನರೇಟ್ ಆ್ಯಂಡ್ ಸೆಂಡ್ ಅಂತಂದು ಹೇಳಿ ಕ್ಲಿಕ್ ಮಾಡಿ ಅದನ್ನು ಯಾರಿಗೆ ಕಳಿಸ್ಬೇಕು ಅವರ ಹೆಸರಿಗೆ ಟೈಪ್ ಮಾಡ್ಬೋದು. ಒಂದು ವೇಳೆ ನೀವು CC ಇಡ್ತೀರಾ ಅಂತಂದರೆ ಅದು ಕೂಡ ನೀವು CCನ ಇಲ್ಲಿ ಇಡ್ಬೋದು. ಇಲ್ಲಿ ಒಂದು ವೇಳೆ ಡ್ಯೂ ಡೇಟ್ ಅಂದರೆ ಕಾರಣ ಕೇಳಿ ನೋಟಿಸ್ ಆ ಥರ ಟೈಮ್ ಲೈನ್ ಇರ್ತಕ್ಕಂಥವು ಯಾವ ಇದ್ದಪ್ಪ ಅಂದರೆ ಅದನ್ನು ಬೇಕಾದ್ರೂ ಸೆಟ್ ಮಾಡ್ಬೋದು. ಇಲ್ಲಿ ಪ್ರಿಯಾರಿಟಿ ಬೇಕಾದ್ರೆ ಅರ್ಜೆಂಟ್ ಇದ್ದರೆ ನೀವು ಪ್ರಿಯಾರಿಟಿನ ಸೆಟ್ ಮಾಡ್ಬೋದು. ಇದನ್ನು ಸೆಂಡ್ ಅಂತಂದು ಹೇಳ್ಕೊಟ್ರೆ ಅದು ಲೆಟರು ಸೆಂಡ್ ಆಗುತ್ತೆ. ಇಲ್ಲಿ ಅಕ್ನಾಲೆಜ್ಮೆಂಟು ಜನ್ರೇಟ್ ಆಗುತ್ತೆ. ಆ ಅಕ್ನಾಲೆಜ್ಮೆಂಟ್ ಎಲ್ಲಿ ಸೇವ್ ಆಗಿರುತ್ತೆ ಅಂದರೆ ಇಲ್ಲಿ ರಿಸಿಪ್ಟ್ಸಲ್ಲಿ ಅಕ್ನಾಲೆಜ್ಮೆಂಟ್ ಕೆಳಗಡೆ ಕ್ರಿಯೇಟೆಡ್ ಅಂತ ಇದೆ ನೋಡಿ, ಇದರಲ್ಲಿ ಅಕ್ನಾಲೆಜ್ಮೆಂಟ್ ಜನ್ರೇಟ್ ಆಗಿರುತ್ತೆ. ಇದನ್ನು ಬೇಕಿದ್ರೆ ನೀವು ಇಲ್ಲಿ ಪ್ರಿಂಟ್ ತೆಗೆದುಬಿಟ್ಟು ಆ ಪಬ್ಲಿಕ್ಕಿಗೆ ಅದೇನು ಅಕ್ನಾಲೆಜ್ಮೆಂಟ್ ಇದೆ ನೀವು ಕೊಡ್ಬೋದು.